ನಮಸ್ಕಾರ ವಿದ್ಯುತ್ ವಾಣಿಗೆ ಸ್ವಾಗತ. ನಾನು ವನಿತಾ. ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ನಿಟ್ಟೂರು ಹೋಬಳಿಯ ಪ್ರಥಮ ಗ್ಯಾಸ್ ಗೋಡಾನ್ ಎದುರು ಭಾರೀ ಪ್ರಮಾಣದ ವಿದ್ಯುತ್ ಸಾಮಗ್ರಿಗಳನ್ನು ಅಕ್ರಮವಾಗಿ ಸಂಗ್ರಹಿಸಿ ಇಟ್ಟಿದ್ದ ಪ್ರಕರಣ ಬೆಳಕಿಗೆ ಬಂದಿದೆ. ಗೊಲ್ಲಹಳ್ಳಿ ಗ್ರಾಮದ ನಿವಾಸಿ ಬಸ್ ದೀಕ್ಷಿತ್ ಜಿಎಂ ಎಂಬಾತನ ಮನೆ, ತೋಟ ಹಾಗೂ ಸುತ್ತಮುತ್ತಲಿನ ಜಾಗದಲ್ಲಿ ಸಂಗ್ರಹಿಸಲಾಗಿದ್ದ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಸಾಮಗ್ರಿಗಳನ್ನು ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ಜಾಗೃತ ದಳದ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ದೀಕ್ಷಿತ್ ದ್ವಿತೀಯ ದರ್ಜೆಯ ವಿದ್ಯುತ್ ಗುತ್ತಿಗೆದಾರನಾಗಿದ್ದು, ವಿದ್ಯುತ್ ಸಂಪರ್ಕ ನೀಡುವ ಅಥವಾ ದೊಡ್ಡ ಮಟ್ಟದ ಗುತ್ತಿಗೆ ಕಾಮಗಾರಿಗಳನ್ನು ನಿರ್ವಹಿಸುವ ಅಧಿಕಾರ ಹೊಂದಿಲ್ಲ ಎನ್ನಲಾಗಿದೆ. ಶ್ರೀ ಶಾರ್ವರಿ ಎಂಟರ್ಪ್ರೈಸಸ್ ಹೆಸರಿನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದರೂ ಗುತ್ತಿಗೆ ಕಾರ್ಮಿಕರ ಮಾನ್ಯ ಪರವಾನಗಿ ಹೊಂದಿಲ್ಲ ಎಂಬ ಆರೋಪ ಕೇಳಿಬಂದಿದೆ. ಅಧಿಕಾರಿಗಳ ಪ್ರಕಾರ ಸ್ಥಳದಿಂದ ಕೆಳಗಿನ ಸಾಮಗ್ರಿಗಳನ್ನು ಪತ್ತೆಯಾಗಿವೆ. ಸುಮಾರು 30 ಡ್ರಮ್ಗಳಿಗಿಂತ ಹೆಚ್ಚು ರಾಬಿಟ್ ವೈರ್, 25 ಕೆವಿಎ ಸಾಮರ್ಥ್ಯದ 25 ರಿಂದ 30 ಪರಿವರ್ತಕಗಳು, 9 ಮೀಟರ್ ಉದ್ದದ 350 ರಿಂದ 400ಕ್ಕೂ ಹೆಚ್ಚು ಪಿಎಸ್ಸಿ ವಿದ್ಯುತ್ ಕಂಬಗಳು, ಎಲೆಕ್ಟ್ರಿಕಲ್ ಲೈನ್, ಹಾರ್ಡ್ವೇರ್ ಹಾಗೂ ಇತರೆ ಉಪಕರಣಗಳು. ಈ ಎಲ್ಲಾ ಸಾಮಗ್ರಿಗಳ ಮೇಲೂ ಬೆಸ್ಕಾಂ ಪಿಒ ಸಂಖ್ಯೆ ಗುರುತುಗಳಿರುವುದಾಗಿ ತಿಳಿದುಬಂದಿದೆ. ಇಷ್ಟೊಂದು ಪ್ರಮಾಣದ ಸಾಮಗ್ರಿ ಅಧಿಕಾರಿಗಳ ಸಹಕಾರವಿಲ್ಲದೆ ಸಂಗ್ರಹಿಸಲು ಸಾಧ್ಯವೇ ಎಂಬ ಪ್ರಶ್ನೆ ಸಾರ್ವಜನಿಕರಲ್ಲಿ ಮೂಡಿದೆ. ಈ ಸಂಬಂಧ ಪ್ರಕರಣ ದಾಖಲಾಗಿದ್ದು, ಬೆಸ್ಕಾಂ ಜಾಗೃತಿ ದಳ ತನಿಖೆ ಆರಂಭಿಸಿದೆ. ಅಕ್ರಮ ದಾಸ್ತಾನು ಸಾಬೀತಾದಲ್ಲಿ ಗುತ್ತಿಗೆದಾರನ ವಿರುದ್ಧ ಹಾಗೂ ಸಂಬಂಧಿತ ಸ್ಟೋರ್ ಕೀಪರ್ ವಿರುದ್ಧ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ಮೂಲಗಳು ತಿಳಿಸಿವೆ. ಇತ್ತೀಚೆಗೆ ಕೋಲಾರ ಹಾಗೂ ಹರಿಹರದಲ್ಲಿ ಇಂತಹ ಅಕ್ರಮ ದಾಸ್ತಾನು ಪ್ರಕರಣಗಳು ಪತ್ತೆಯಾಗಿದ್ದವು. ವಿಶೇಷವಾಗಿ ಕೋಲಾರದ 2.10 ಕೋಟಿ ರೂಪಾಯಿ ಮೌಲ್ಯದ ವಿದ್ಯುತ್ ಸಾಮಗ್ರಿ ಕಳ್ಳತನ ಪ್ರಕರಣದಲ್ಲಿ ಎಂಜಿನಿಯರ್ಗಳು ಸೇರಿದಂತೆ ಹಲವರು ಆರೋಪಿಗಳಾಗಿದ್ದಾರೆ. ಸಾಮಾಜಿಕ ಕಾರ್ಯಕರ್ತ ಕೆಸಿ ರಾಜಣ್ಣ ನೀಡಿದ ದೂರಿನ ಮೇರೆಗೆ ಎಫ್ಐಆರ್ ದಾಖಲಾಗಿತ್ತು. ರಾಜ್ಯದಲ್ಲಿ ವಿದ್ಯುತ್ ಪೂರೈಕೆ ಹೊಣೆ ಹೊತ್ತಿರುವ ಬೆಸ್ಕಾಂ ಸಂಸ್ಥೆಯೊಳಗೆ ಕಳ್ಳತನ ಮತ್ತು ಅಕ್ರಮ ಜಾಲ ಕಾರ್ಯನಿರ್ವಹಿಸುತ್ತಿದೆಯೇ ಎಂಬ ಆತಂಕ ಜನರಲ್ಲಿ ಹೆಚ್ಚಾಗಿದೆ. ವಿದ್ಯುತ್ ತಂತಿ, ಟ್ರಾನ್ಸ್ಫಾರ್ಮರ್, ಕೇಬಲ್, ಆಯಿಲ್ ಮುಂತಾದ ಸಾಮಗ್ರಿಗಳ ಕಳ್ಳತನದಿಂದ ಕಂಪನಿಗೆ ನೇರ ನಷ್ಟ ಉಂಟಾಗುತ್ತದೆ. ಅದರ ಹೊರೆ ಕೊನೆಗೆ ತೆರಿಗೆದಾರರು ಮತ್ತು ವಿದ್ಯುತ್ ಬಿಲ್ ಪಾವತಿಸುವ ಸಾಮಾನ್ಯ ನಾಗರಿಕರ ಮೇಲೆಯೇ ಬೀಳುತ್ತದೆ. ಸಾರ್ವಜನಿಕ ವಲಯದಲ್ಲಿ ಈ ಪ್ರಕರಣದ ಸಂಪೂರ್ಣ ಹಾಗೂ ಪಾರದರ್ಶಕ ತನಿಖೆಗೆ ಆಗ್ರಹ ವ್ಯಕ್ತವಾಗಿದೆ. ಉಗ್ರಾಣಗಳಲ್ಲಿ ಸಿಸಿಟಿವಿ ನಿಗಾ, ಡಿಜಿಟಲ್ ಇನ್ವೆಂಟರ್ ವ್ಯವಸ್ಥೆ, ನಿಯಮಿತ ಆಡಿಟ್ ಹಾಗೂ ಸ್ವತಂತ್ರ ತನಿಖಾ ಸಂಸ್ಥೆಯಿಂದ ಪರಿಶೀಲನೆ ನಡೆಸಬೇಕು ಎಂಬ ಬೇಡಿಕೆ ಕೇಳಿಬಂದಿದೆ. ಬೆಸ್ಕಾಂ ಆಡಳಿತ ಮಂಡಳಿ ಹಾಗೂ ಸರ್ಕಾರ ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ.